ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಈ ಚಾನಲ್ನಲ್ಲಿ ಮನಸ್ಸು ಮತ್ತು ಆತ್ಮ ಇದರ ನಡುವಿನ ಅಂತರವನ್ನು ನಾವು ಹೇಳಿಕೊಟ್ಟಿದ್ದೇವೆ. ಇಂದು ನಾವು ಮನಸ್ಸು ಹಾಗೂ ಆತ್ಮ ಈ ಎರಡರ ನಡುವಿನ ಅಂತರವನ್ನು ಹೇಗೆ ತಿಳಿದುಕೊಳ್ಳಬೇಕು ಎನ್ನುವ ವಿಷಯದ ಬಗ್ಗೆ ಹೇಳುತ್ತಿದ್ದೇವೆ. ಪರಂ ಶಾಂತಿ. ಈಗ ನಾವು ಮನಸ್ಸು ಮತ್ತು ಆತ್ಮ ಈ ಎರಡರ ನಡುವಿನ ಅಂತರವನ್ನು ತಿಳಿದುಕೊಂಡಾಗ ನಾವು ಗುರುತಿಸಬಲ್ಲೆವು. ಹಾಗಾದರೆ ಈ ಎರಡರ ನಡುವಿನ ಅಂತರ ಏನು? ಆತ್ಮವು ಒಂದು ಪರಮ ಪ್ರಕಾಶವಾಗಿದೆ, ಒಂದು ಲೈಟ್ ಸ್ವರೂಪವಾಗಿದೆ ಅನ್ನೋದನ್ನು ಎಲ್ಲರೂ ತಿಳ್ಕೊಂಡಿದ್ದಾರೆ. ಈ ಆತ್ಮನ ಮೇಲೆ ಅನೇಕ ಆವರಣಗಳು ಆವರಿಸಿಕೊಂಡಿವೆ. ಇವೆಲ್ಲವೂ ಆತ್ಮನ ಕರ್ಮದ ಆಧಾರದ ಮೇಲೆ ಆವರಣಗಳು ಆವರಿಸಿಕೊಂಡಿವೆ. ಎಂದಿನಿಂದ ಆತ್ಮದ ಸೃಷ್ಟಿಯಾಯಿತೋ ಅಂದಿನಿಂದ ಎಲ್ಲ ಕರ್ಮಗಳ ಆವರಣಗಳು ಆತ್ಮನನ್ನು ಆವರಿಸಿಕೊಂಡಿವೆ. ಆತ್ಮವು ಸೃಷ್ಟಿಯಾದಾಗ ಅದು ನಿರಾಕಾರ ಸ್ವರೂಪದಲ್ಲಿರುತ್ತದೆ. ಆದರೂ ಸಹ ಸ್ವಲ್ಪ ಅತಿ ಅಲ್ಪ ಸಂಕಲ್ಪ ಅಲ್ಲಿ ನಡೆಯುತ್ತಿರುತ್ತದೆ. ಸಂಕಲ್ಪ ಅಂದರೆ ಯೋಚನೆ, ಆಲೋಚನೆಗಳು. ಆತ್ಮ ಎಂದಿನಿಂದ ತಾನು ಸಂಕಲ್ಪ ಮಾಡತೊಡಗಿತೋ ಆ ಸಂಕಲ್ಪಗಳೇ ಆವರಣಗಳಾಗಿ ಆತ್ಮನನ್ನು ಆವರಿಸಿಕೊಳ್ಳುತ್ತಾ ಹೋದವು. ಆವರಣಗಳು ಹೆಚ್ಚಾಗುತ್ತಾ ಹೋದಂತೆ ನಿರಾಕಾರವಾಗಿದ್ದಂತಹ ಆತ್ಮ ಆಕಾರಿ ಸ್ವರೂಪಕ್ಕೆ ಬರುತ್ತದೆ. ಆಕಾರಿಗೆ ಬಂದಾಗ ಆತ್ಮ ತನ್ನಿಂದ ಅನೇಕ ರೂಪಗಳನ್ನು ಹೊರತೆಗೆದು ಬಹಳಷ್ಟು ರಚನೆಗಳನ್ನು ಮಾಡುತ್ತಾ ಹೋಗುತ್ತದೆ. ಹೀಗೆ ಆಕಾರಿಯಲ್ಲಿ ಬಂದಂತಹ ಆತ್ಮ ಅನೇಕ ರಚನೆಗಳನ್ನು, ತನ್ನಂತೆ ಇರುವಂಥ ಸ್ವರೂಪಗಳನ್ನು ಅದು ಸೃಷ್ಟಿ ಮಾಡುತ್ತಾ ಹೋದಾಗ ಅದರ ಒಳಗಿರುವಂತಹ ಪವರ್ ಕಡಿಮೆ ಆಗುತ್ತಾ ಹೋಗುತ್ತದೆ. ಆತ್ಮವು ಅನೇಕ ರಚನೆಗಳನ್ನು, ತನ್ನಿಂದ ರೂಪಗಳನ್ನು ಹೊರತೆಗೆಯುತ್ತಾ ಹೋದಾಗ ಅದು ಸಹ ಒಂದು ಕರ್ಮವಾಗಿ ಅದರ ಮೇಲೆ ಆವರಣವು ಆವರಿಸಿಕೊಳ್ಳುತ್ತದೆ. ಆಗ ಆತ್ಮ ತಾನು ಮಾಡಿದಂಥ ರಚನೆಗಳ ಎಲ್ಲ ಭಾರ, ಎಲ್ಲ ಕರ್ಮಗಳು ಆತ್ಮನನ್ನು ಆವರಿಸಿಕೊಂಡಿತು. ಆತ್ಮವು ಪರಮ ಪ್ರಕಾಶದ ಆತ್ಮವಾಗಿದ್ದರೆ ಹಾಗೂ ಅದರ ಶರೀರವು ಪರಮ ಪ್ರಕಾಶದ ಶರೀರವಾಗಿದ್ದರೂ ಸಹ ಅದರ ಹೊರಗಿನ ಆವರಣದಲ್ಲಿ ಮಹಾಕಾರಣ ಶರೀರ, ಮಹಾಕಾರಣ ಪ್ರಕಾಶದಲ್ಲಿ, ಅದರ ಹೊರಗಿನ ಆವರಣದಲ್ಲಿ ಎಲ್ಲವೂ ರೆಕಾರ್ಡ್ ಆಗುತ್ತಾ ಹೋಗುತ್ತದೆ. ಈ ರೆಕಾರ್ಡ್ಗಳೇ ನಿಧಾನವಾಗಿ ಕಾರಣ ಶರೀರ, ಮಹಾಕಾರಣ ಶರೀರ, ಪರಮ ಮಹಾಕಾರಣ ಶರೀರವನ್ನು ಕ್ರಿಯೇಟ್ ಮಾಡುತ್ತಾ ಹೋಗುತ್ತದೆ. ಕ್ರಮೇಣವಾಗಿ ಸೂಕ್ಷ್ಮ ಶರೀರವನ್ನು ಕ್ರಿಯೇಟ್ ಮಾಡಿ ಆತ್ಮದ ಪವರನ್ನು ನಿಧಾನವಾಗಿ ಕಡಿಮೆ ಮಾಡುತ್ತಾ ಹೋಗುತ್ತದೆ. ಹೀಗೆ ಹೊರಗಿನ ಆವರಣಗಳು ಹೆಚ್ಚಾದಂತೆ ಆತ್ಮವು ಆಕಾರಿಯಿಂದ ಸಾಕಾರ ಶರೀರಕ್ಕೆ ಬರುತ್ತದೆ. ಅಂದರೆ ಕರ್ಮ ಬಂಧನಗಳು ಬಂದು ಅದು ಮೃತ್ಯು ಲೋಕದಲ್ಲಿ ಜನ್ಮ ಪಡೆಯುತ್ತದೆ. ತಾನು ಆಕಾರಿಯಲ್ಲಿದ್ದು ಮಾಡಿದಂತಹ ರಚನೆಗಳೇನಾದರೂ ಈ ಮೃತ್ಯು ಲೋಕದಲ್ಲಿ ಇದ್ದರೆ ತಾನೂ ಸಹ ಸಾಕಾರಿ ಶರೀರವನ್ನು ಪಡೆದು ಇಲ್ಲಿಗೆ ಬಂದು ಆ ರಚನೆಗಳೊಂದಿಗೆ ಸೇರಿಕೊಳ್ಳುತ್ತದೆ. ಆಗ ಈ ಮೃತ್ಯು ಲೋಕದಲ್ಲಿ ಮನುಷ್ಯ ಶರೀರದಲ್ಲಿ ರಚನೆ ಹಾಗೂ ರಚನಾಕಾರ ಎರಡು ಕರ್ಮಬಂಧನದಿಂದಾಗಿ ಒಟ್ಟಿಗೆ ಸೇರಿದಾಗ ಆತ್ಮವು ತಾನು ಮಾಡಿದಂತಹ ಅನೇಕ ರಚನೆಗಳು ಮೃತ್ಯು ಲೋಕಕ್ಕೆ ಬಂದಾಗ ಅನೇಕ ಸಂಬಂಧಗಳಲ್ಲಿ ಅವುಗಳು ಬರುತ್ತವೆ. ಅಂದರೆ ದೇಹ ಸಂಬಂಧಿಗಳಾಗಿ ಬರುತ್ತವೆ. ಇದರಿಂದ ಆತ್ಮದ ಕರ್ಮ ಬಂಧನ ಮೃತ್ಯು ಲೋಕದಲ್ಲಿ ಇನ್ನಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದ ಆತ್ಮವು ಬಹಳ ದುಃಖಿತವಾಗಿ ಬಹಳ ನೋವನ್ನುಂಡು ಪರಮಾತ್ಮನಿಗೆ ಶರಣಾಗುತ್ತದೆ. ಆದರೆ ಜ್ಞಾನ ಒಂದೇ ಆತ್ಮನನ್ನು ತನ್ನ ಮೂಲ ಸ್ಥಿತಿಗೆ, ಆತ್ಮಸ್ವರೂಪಕ್ಕೆ ಕಳಿಸಲು ಸಾಧ್ಯ. ಜ್ಞಾನವು ಪರಮಾತ್ಮನೆಡೆಗೆ ಕರೆದೊಯ್ಯುತ್ತದೆ. ಎಲ್ಲದಕ್ಕೂ ಆತ್ಮಜ್ಞಾನ ಬಹಳ ಮುಖ್ಯವಾದುದು. ಭಕ್ತಿ ಮಾರ್ಗದಲ್ಲಿಯೂ ಸಹ ಪವರ್ಫುಲ್ ಆಗಿರುವಂತಹ ಆತ್ಮರು ಶಿವೋಹಂ ಎನ್ನುತ್ತಾ ಭಕ್ತಿ ಮಾರ್ಗದಲ್ಲಿ ಮುನ್ನಡೆದು ತಾನು ಬ್ರಹ್ಮಸ್ವರೂಪನಾಗಿದ್ದೇನೆ ಎಂಬುದನ್ನು ಕಂಡುಕೊಳ್ಳುತ್ತಾರೆ. ಈ ಭೂಮಿಯ ಮೇಲೂ ಸಹ ಅನೇಕ ಕ್ಯಾಟಗರಿಯ ಆತ್ಮಗಳಿದ್ದಾರೆ.
ಈ ಭೂಮಿಯ ಮೇಲೆ ನಾವು ಎಷ್ಟು ಪ್ರಕಾರದ ಮನುಷ್ಯರನ್ನು ನೋಡುತ್ತೇವೆಯೋ ಅಷ್ಟು ಪ್ರಕಾರದ ಆತ್ಮಗಳು ಆ ಶರೀರದಲ್ಲಿರುತ್ತವೆ. ಜ್ಞಾನವನ್ನು ಪಡೆದಾಗ ಆತ್ಮಗಳು ತಮ್ಮ ಕರ್ಮ ಬಂಧನಗಳನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತವೆ. ಆತ್ಮಜ್ಞಾನ ಬಂದಾಗ ವೈರಾಗ್ಯವು ಹುಟ್ಟಿಕೊಳ್ಳುತ್ತದೆ. ಈ ಮಾಯೆ ತುಂಬಿದ ಜಗತ್ತಿನಲ್ಲಿ ಆತ್ಮ ಬಹಳ ದುಃಖವನ್ನು ಅನುಭವಿಸುತ್ತಿರುತ್ತದೆ. ಯಾವ ಆಸರೆಯೂ ಕಾಣದೆ ಆತ್ಮ ಒದ್ದಾಡುತ್ತಿರುತ್ತದೆ. ಆದರೆ ಬಹಳಷ್ಟು ಆತ್ಮರು ಜ್ಞಾನದತ್ತ ಬರುವುದೇ ಇಲ್ಲ. ಎಲ್ಲರೂ ಆತ್ಮ ಅನ್ನುವುದು ಇದೆ. ಅದನ್ನು ಕೆಲವರು ಸೋಲ್ ಎನ್ನುತ್ತಾರೆ, ಕೆಲವರು ರೂಹ್ ಎನ್ನುತ್ತಾರೆ. ಆತ್ಮ ಅನ್ನುವುದು ಇದೆ ಎಂದು ಸ್ವೀಕರಿಸುತ್ತಾರೆ, ಆದರೆ ಆತ್ಮ ಸ್ವರೂಪದ ಜ್ಞಾನವನ್ನು ಪಡೆಯಲು ಮುಂದಾಗುವುದಿಲ್ಲ. ಪರಮಾತ್ಮನ ದಯೆಯಿಂದ ಮಾತ್ರ ಆತ್ಮಜ್ಞಾನ ಸಿಗಲಿಕ್ಕೆ ಸಾಧ್ಯ. ಆತ್ಮಜ್ಞಾನದಲ್ಲಿ ಮುಳುಗಿದಾಗ ಭಗವಂತನಿಂದ ಪವರನ್ನು ಪಡೆದು ತನ್ನ ಕ್ರಿಯೇಷನ್ಗೂ ಸಹ ಅದು ಪವರ್ ಕೊಡುತ್ತದೆ. ನಂತರ ಜ್ಞಾನದಿಂದಾಗಿ ಎಲ್ಲರೂ ಮುಕ್ತಿಯನ್ನು ಪಡೆಯುತ್ತಾರೆ. ಹೀಗಾಗಿ ಜ್ಞಾನ ಸಾಗರದಲ್ಲಿ ಮುಳುಗಿ ಆತ್ಮಸ್ವರೂಪದ ಅನುಭೂತಿಯನ್ನು ಪಡೆಯಿರಿ. ಆಗ ಆತ್ಮ ಮತ್ತು ಮನಸ್ಸು ಇದನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಿದೆ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो